ನೀವು ಬಹುಶಃ ಇಂಟರ್ನೆಟ್ನಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿರುವ ಒಂದು ಪೆಂಗ್ವಿನ್ ಬಗ್ಗೆ ನೋಡಿರ್ತೀರಾ ಅಥವಾ ಎಲ್ಲಾದರೂ ಕೇಳಿರ್ತೀರಾ. ಇದು ನ್ಯಾಷನಲ್ ಜಿಯೋಗ್ರಾಫಿಕ್ ಅವರು ಚಿತ್ರೀಕರಿಸಿದ ದಿ ಲೋನ್ಲಿ ಪೆಂಗ್ವಿನ್ ಎಂಬ ಹೃದಯ ಸ್ಪರ್ಶಿ ಮತ್ತು ಸ್ವಲ್ಪ ಬೇಸರ ತರಿಸುವಂತಹ ಕಥೆ. ಏನಿದು ಗುಂಪು ಬಿಟ್ಟು ಹೊರಟ ಪೆಂಗ್ವಿನ್ ಕಥೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಬಹಳ ಸಾಮಾಜಿಕ ಪ್ರಾಣಿಗಳು. ಅವು ಯಾವಾಗಲೂ ತಮ್ಮ ಗುಂಪಿನ ಜೊತೆಗೆ ಇರುತ್ತವೆ, ಅಂದ್ರೆ ಕಾಲನಿ. ಆದರೆ ಪ್ರಕೃತಿ ವಿಜ್ಞಾನಿ ವರ್ನರ್ ಹರ್ಜೋಗ್ ಅವರು ಚಿತ್ರೀಕರಿಸಿದ ಒಂದು ದೃಶ್ಯದಲ್ಲಿ ಒಂದು ಪೆಂಗ್ವಿನ್ ವಿಚಿತ್ರವಾಗಿ ವರ್ತಿಸುತ್ತದೆ. ಅಂಟಾರ್ಟಿಕಾದಲ್ಲಿ ಸಾವಿರಾರು ಪೆಂಗ್ವಿನ್ಗಳು ಸಮುದ್ರದ ಕಡೆಗೆ ಹೋಗುತ್ತಿದ್ದರೆ, ಅಂದ್ರೆ ಆಹಾರಕ್ಕಾಗಿ ಸಮುದ್ರದ ಕಡೆ ಹೋಗುತ್ತಿದ್ದರೆ, ಈ ಒಂದು ಪೆಂಗ್ವಿನ್ ಮಾತ್ರ ಗುಂಪಿನಿಂದ ಬೇರ್ಪಟ್ಟು ದಾರಿ ತಪ್ಪಿದಂತೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸಲು ಶುರು ಮಾಡುತ್ತದೆ. ಆ ಪೆಂಗ್ವಿನ್ ಹೋಗುತ್ತಿದ್ದ ದಿಕ್ಕಿನಲ್ಲಿ ಆಹಾರವಾಗಲಿ ಅಥವಾ ನೀರಾಗಲಿ ಇರಲಿಲ್ಲ. ಇದೆಲ್ಲ ಗೊತ್ತಿದ್ದೂ ಕೂಡ ಆ ಪೆಂಗ್ವಿನ್ ಗುಂಪು ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಆ ಪೆಂಗ್ವಿನ್ ಕೇವಲ ವಿಶಾಲವಾದ ಹಿಮ ಪರ್ವತಗಳ ಕಡೆಗೆ ಸಾಗುತ್ತಿತ್ತು. ವಿಜ್ಞಾನಿಗಳು ಆ ಪೆಂಗ್ವಿನ್ ಅನ್ನು ಹಿಡಿದು ಮರಳಿ ಗುಂಪಿಗೆ ಬಿಟ್ಟರೂ ಸಹ ಅದು ಮತ್ತೆ ತಿರುಗಿಕೊಂಡು ಅದೇ ಪರ್ವತಗಳ ಕಡೆಗೆ ನಡೆಯಲು ಪ್ರಾರಂಭಿಸುತ್ತದೆ. ಅಂದರೆ ಅದು ತಾನು ಸಾಯಬಹುದು ಎಂದು ತಿಳಿದಿದ್ದರೂ ಸಹ ಗುಂಪಿನಿಂದ ದೂರ ಒಂಟಿಯಾಗಿ ಹೋಗಲು ನಿರ್ಧರಿಸಿತ್ತು. ವಿಜ್ಞಾನಿಗಳ ಪ್ರಕಾರ ಇದು ಯಾಕೆ ನಡೆಯುತ್ತದೆ ಅಂದರೆ ಮಾನಸಿಕ ಗೊಂದಲ ಅಥವಾ ಡಿಸ್ಓರಿಯೆಂಟೇಷನ್. ಕೆಲವು ಪೆಂಗ್ವಿನ್ಗಳಿಗೆ ದಾರಿಯ ಬಗ್ಗೆ ಗೊಂದಲ ಉಂಟಾಗಿ ಅಥವಾ ಮೆದುಳಿನ ಕೆಲವು ಸಮಸ್ಯೆಗಳಿಂದ ಹೀಗೆ ಮಾಡಬಹುದು. ಇನ್ನೊಂದು ಕಾರಣ ಏನೆಂದರೆ ಗುರಿ ಬದಲಾವಣೆ. ಇದು ಮನುಷ್ಯರು ಈ ಪ್ರಾಣಿಗಳಿಂದ ಕಲಿತುಕೊಳ್ಳಬೇಕಾದ ಒಂದು ಮೇಜರ್ ಹೈಲೈಟೆಡ್ ವಿಷಯ. ಆ ಪೆಂಗ್ವಿನ್ಗೆ ತನ್ನ ಗುಂಪಿನ ಹಾದಿಗಿಂತ ಯಾವುದೋ ಒಂದು ನಿಗೂಢ ಗುರಿ ಮುಖ್ಯ ಎನಿಸಿರಬಹುದು. ಇದರಿಂದಾಗಿ ಕೂಡ ಅದು ಬೇರೆ ದಿಕ್ಕಿನ ಕಡೆ ಚಲಿಸಿರಬಹುದು. ಅದು ಕೂಡ ವಿಜ್ಞಾನಿಗಳು ನೀಡಿದಂತಹ ಒಂದು ಕಾರಣ. ನನಗೆ ಆ ಒಂದು ಗುಂಪನ್ನು ನೋಡೋಕೆ ಹೇಗೆ ಅನಿಸ್ತಂದ್ರೆ, ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ ನಡೀತಾ ಇದೆ. ಎಲ್ಲರೂ ಕೂಡ ಹೋಗಿ ಆ ಕಂಪನಿಯ ಕಾಂಪೌಂಡ್ ಒಳಗಡೆ ಒಂದು 100 ಮಂದಿ, ಕಾಂಪೌಂಡ್ನ ಹೊರಗಡೆ ಒಂದು 200 ಮಂದಿ, ವೈಟ್ ಫೀಲ್ಡ್ನಿಂದ ಆ ಕಡೆ ಹೂಡಿ ತನಕ ಲೈನಲ್ಲಿ ನಿಂತು ತುಂಬ ಮಂದಿ ಕೈಯಲ್ಲಿ ಪೇಪರ್ ಇಟ್ಕೊಂಡು ಇಂಟರ್ವ್ಯೂಗೆ ಹೋದ ನೆನಪಾಗ್ತಿತ್ತು. ಅಲ್ಲಿ ಯಾರೊಬ್ಬರು ಕೂಡ ನಾನು ಏಕೆ ಈ ಥರ ಕೆಲಸಕ್ಕೆ ಹೋಗ್ಬೇಕು, ಹುಡುಕುವುದೇ ಕೆಲಸವಲ್ಲ ನಾವು ಮಾಡುವುದೇ ಕೆಲಸವಂತ ಉಪೇಂದ್ರ ಅವರ ಥಾಟ್ ಕೂಡ ಮೈಂಡಲ್ಲಿ ಬರಲಿಲ್ವ ಆ ಟೈಮಲ್ಲಿ ಅಂತ ಗೊತ್ತಿಲ್ಲ. ನನ್ನಂತ ನಿಮ್ಮಂತ ತುಂಬ ಮಂದಿ ಈ ಥರ ಇಂಟರ್ವ್ಯೂವನ್ನು ಫೇಸ್ ಮಾಡಿರ್ತೀವಿ. ನನಗೆ ಆ ಗುಂಪನ್ನು ನೋಡುವಾಗ ಅದೇ ನೆನಪಾಗಿತ್ತು ಫಸ್ಟ್. ಆ ಗುಂಪಿಂದ ಒಂದು ಹೊರಗಡೆ ಹೋಗೋ ಪೆಂಗ್ವಿನ್ ನಾವಾಗಿರಬೇಕು. ಯಾವಾಗಲೂ ಹುಡುಕಿ ಸಿಗುವುದೇ ನಮಗೆ ಕೆಲಸ ಅಲ್ಲ, ನಾವು ಮಾಡುವುದೆಲ್ಲವೂ ಕೂಡ ಕೆಲಸವೇ. ನಮಗೋಸ್ಕರ ಕೆಲಸ ಮಾಡುವುದೇ ದೊಡ್ಡ ಕೆಲಸ. ಕಾಯಕವೇ ಕೈಲಾಸ, ಹೌದು. ಅದು ಇನ್ನೊಬ್ಬರಿಗೆ ಮಾಡೋ ಕೆಲಸ ಮಾತ್ರ ಅಲ್ಲ, ನಮಗೋಸ್ಕರ ನಾವು ಮಾಡುವಂಥ ಕೆಲಸ ಕಾಯಕವೇ ಕೈಲಾಸ. ಅದು ಕೈಲಾಸದಲ್ಲಿರೋ ದೊಡ್ಡ ಕೈಲಾಸ ಅದು. ಟಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.